ವಿದ್ಯಾರ್ಥಿಗಳೇ ಈ ಲೆಕ್ಕ ಮಾಡ್ರಿ. ಮಾಡಿದಿಂದ ನಾನು ನಿಮಗೆ ತಿಳಿಸಿ ಹೇಳಿದ್ರು ಸರಿಯಾಗಿ ಹೆಂಗೆ ಮಾಡಬೇಕು ಏನು ಮಾಡಬೇಕು ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ನು. ಎಲ್ಲರೂ ಗಣಿತ ಕಡೆ ಲಕ್ಷ್ಯ ಕೊಟ್ಟು ನೋಡ್ರಿ. ಪ್ರಶ್ನೆ ನಂಬರ್ 55. ಒಂದು ತೋಟದ ಮನೆಯು 43 ಮೀಟರ್ ಉದ್ದ ಮತ್ತು 27 ಮೀಟರ್ ಅಗಲವಿದೆ. ಆ ತೋಟದ ಮನೆಯ ಸುತ್ತ 3 ಸಲ ಸುತ್ತಲೂ ಬೇಕಾದ ತಂತಿಯ ಉದ್ದ ಎಷ್ಟು ಅಂದ್ರೆ ಸುತ್ತಳತೆ ನೋಡಿ. ಉದ್ದ ಬರೋಬ್ಬರಿ 43 ಮೀಟರ್. 43 ಮೀಟರ್. ಅಗಲ ಬರೋಬ್ಬರಿ 27 ಮೀಟರ್. 27 ಮೀಟರ್ ಬರೋಬ್ಬರಿ. ಸುತ್ತಳತೆ ಬರೋಬ್ಬರಿ ಎಷ್ಟು 4 ಸುತ್ತಳತೆ. ಎಷ್ಟು 3 ಸುತ್ತ 4 ಸುತ್ತ ನೋಡು. 3 ಸುತ್ತ. 3 ಸುತ್ತ ಅಂದ್ರೆ 3 ಸುತ್ತಳತೆ ಅಳತೆ ಎಷ್ಟು ಬರೋಬ್ಬರಿ. 3 ಸುತ್ತಿನ ಅಳತೆ. 3 ಸುತ್ತಿನ ಅಳತೆ ಬರೋಬ್ಬರಿ ಎಷ್ಟು? ಸುತ್ತಳತೆ ಆಯತಾಕಾರದ ಸುತ್ತಳತೆ ಬರೋಬ್ಬರಿ. ಆಯತಾಕಾರದ ಸುತ್ತಳತೆ ಬರೋಬ್ಬರಿ. ಆಯತಾಕಾರದ ಸುತ್ತಳತೆ ಬರೋಬ್ಬರಿ. ಸುತ್ತಳತೆ ಅಂದ್ರೆ ಒಂದೇ, ಪರಿಧಿ ಅಂದ್ರೂ ಒಂದೇ. ಸುತ್ತಳತೆ ಬರೋಬ್ಬರಿ. ಆಯತಾಕಾರ ಸುತ್ತಳತೆ ಬರೋಬ್ಬರಿ. 2 ದುಂಡು ಕಂಸ ಉದ್ದ ಪ್ಲಸ್ ಅಗಲ ಎಷ್ಟು ಸುತ್ತಳತೆ ಹೇಳ್ಯಾನವ? 3 ಸುತ್ತಳತೆ ಹೇಳ್ಯಾನಂದ್ರೆ 3ಲೆ ಗುಣಾಕಾರ ಮಾಡಿಬಿಡಿ ಬಂದ. 2 ದುಂಡು ಕಂಸ ಉದ್ದ 43 ಮೀಟರ್, ಅಗಲ 27 ಮೀಟರ್ ಗುಂಡ್ಲೆ 3 ಸುತ್ತಳತೆ ಅಂದ್ರೆ 3ಲೆ ಗುಣಾಕಾರ ಮಾಡಿಬಿಡಿ. 2 ಗುಂಡ್ಲೆ 7 3 10, 4 1 3 7 ಗುಂಡ್ಲೆ 3 ಬರೋಬ್ಬರಿ. 3 6 6 7 42 420 ಮೀಟರುಗಳು. 420 ಮೀಟರ್ಗಳು ಉತ್ತರ ಸಂಖ್ಯೆ ಡಿ. ಇಷ್ಟೇ ಸರಳ ಲೆಕ್ಕ. ಈಗ 3 ಸುತ್ತಿನ ಅಳತೆ ಅಂದ್ರೆ 3 ಸುತ್ತಿನ ಅಳತೆ ಅಂದ್ರೆ ಏನು? ಮೊದಲ ಉದ್ದ ಬರ್ಕೋರಿ 43 ಮೀಟರ್, ಅಗಲ 27 ಮೀಟರ್. 3 ಸುತ್ತಿನ ಅಳತೆ ಬರೋಬ್ಬರಿ ಎಷ್ಟು? ಆಯತಾಕಾರದ ಸುತ್ತಳತೆ ಬರೋಬ್ಬರಿ 2 ದುಂಡು ಕಂಸ ಉದ್ದ ಪ್ಲಸ್ ಅಗಲ 3 ಸುತ್ತಳತೆ ಅಂದ್ರೆ 3ಲೆ ಗುಣಾಕಾರ ಮಾಡಿಬಿಡ್ಬೇಕು. ಅದನ್ನ ಹೆಂಗೆ ಕ್ರಿಯೆಯನ್ನು ಮಾಡಿ ನೋಡಿ. 2 ದುಂಡು ಕಂಸ 43 ಉದ್ದ ಪ್ಲಸ್ ಅಗಲ ಇವತ್ತೊಂದು ಮೊದಲು ಕೂಡಿಸ್ಕೋಬೇಕು. ಕೂಡಿಸ್ಕೊಂಡಾಗ ಎಷ್ಟು ಬಂತು? 70 ಬಂತು. 2 ಗುಂಡ್ಲೆ ಇದಕ್ಕೆ ಚಿಹ್ನೆ ಇಲ್ಲ ಅಂದ್ರೆ ಗುಂಡ್ಲೆ ತಿಳ್ಕೊರಿ. ಇದ್ರ ಉತ್ತರ 70 ಬಂತು. ಗುಂಡ್ಲೆ 3 ಸುತ್ತಿನ ಅಳತೆ ಅಂದ್ರೆ 3. 3 2 6 6 42 ಇದು 0 ಇಲ್ಲಿ ಇಟ್ಬಿಟ್ರೆ ಮುಗಿದು ಅಂದ್ರೆ 420 ಮೀಟರ್. ಉತ್ತರ ಸಂಖ್ಯೆ ಡಿ. ಎಲ್ಲ ಬರ್ತಾವೆ ಲೆಕ್ಕಗಳು. ಬರು ಬಿಡ್ರಿ, ಬರಲಾರ್ದ ಗಣಿತಗಳನ್ನು ಪದೇ ಪದೇಯಾಗಿ ನೋಡ್ರಿ. ನೀವು ಶಣ್ಯರಾಗ್ತೀರಿ. ಚೆನ್ನಾಗಿ ನೋಡ್ರಿ. ಇವೆಲ್ಲ ಗಣಿತಗಳು ನಿಮ್ಮ ನಾಳೆ ಪೇಪರ್ದಾಗ ಬೀಳ್ತಾವ. ಆಯತಾಕಾರದ ಸುತ್ತಳತೆ ಸೂತ್ರ ಗೊತ್ತಿರ್ಬೇಕು. ಆಯತಾಕಾರದ ಸುತ್ತಳತೆ ಅಂದ್ರೂ ಒಂದೇ, ಇನ್ನೊಂದು ಪರಿಧಿ ಅಂದ್ರೂ ಒಂದೇ ನೋಡಿ. ಇದಕ್ಕೆ ಇನ್ನೊಂದು ಹೆಸರೇನು? ಪರಿಧಿ. ಅಂದ್ರೂ ಒಂದೇ. 2 ದುಂಡು ಕಂಸ ಉದ್ದ ಪ್ಲಸ್ ಅಗಲ ಗುಂಡ್ಲೆ 3. 2 43 ಪ್ಲಸ್ 27 ಮೊದಲು ಕೂಡಿಸ್ಕೋಬೇಕು. ದುಂಡು ಕಂಸದಾಗ 70 ಬಂತು. 2 ಗುಂಡ್ಲೆ 70 ಗುಂಡ್ಲೆ 3
420 ಮೀಟರ್ ಉತ್ತರ ಸಂಖ್ಯೆ ಡಿ.